ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಖ್ಯಾತ ರಂಗಭೂಮಿಯ ಕಲಾವಿದ ಎನ್ ಬಸವರಾಜ್ ಅವರ ಹಿರಿಯ ಪುತ್ರ ಸಂಗನವರಿದ್ದಾರೆ. ರಾಜಣ್ಣ ಅಂತ ಕರೀತಾರಲ್ಲ ಎಲ್ಲರವರಿಗೆ ನಮಸ್ಕಾರ. ಸಂಗನವರೇ ನಮಸ್ಕಾರ. ಈಗ ದೊಡ್ಡ ಕಲಾವಿದ ಎನ್ ಬಸವರಾಜ್ ಅವರು ಕರ್ನಾಟಕದಲ್ಲಿ ರಂಗಭೂಮಿಯ ರಾಜ್ಕುಮಾರ್ ತನಿಸ್ಕೊಂಡವರು. ಸ್ವಲ್ಪ ಅವ್ರ ಪರಿಚಯ ಮೊದಲು ಯಾವ ರೀತಿ ಅವರ ರಂಗಭೂಮಿ ಬಂದ್ರು, ಮೊದಲು ಏನು ಮಾಡ್ತಾ ಇದ್ರು? ಮೊದಲೇ ಕರಿ ಕಮ್ತ ಮಾಡ್ತಿದ್ರು. ಕಮತ ಮತ್ತೇನೋ ಅದು ಪೈಲ್ವಾನ್ ಇದ್ರ ಕೇಳಿದೀನಿ. ಕಮ್ತ ಮಾಡ್ತಿದ್ರು. ಕಮ್ತ ಮಾಡ್ಕೊಂತನ ಗರಡಿ ಮನೆಗೆ ಹೋಗ್ತಿದ್ರು. ಗರಡಿ ಮನಿ 265 ಜೊತೆ ಕುಸ್ತಿ ಆಡ್ಯಾರ ಅವರು. ಓ ಇದೇನ್ರಿ ಇದು ಫೋಟೋ? ಹ್ಞೂ ರೀ. ಗರಡಿ ಮನಿ ನೋಡ್ರಿ, ಗುರ್ತತ್ತದಲ್ಲ ಯಾರಿಗೂ. ಎನ್ ಬಸವರಾಜ್ ಹಿಂಗಿದ್ರ ಅಂತ ಗೊತ್ತಾಗಲ್ಲ. ಹ್ಞೂ ರೀ. ಅಬ್ಬಾ ನಾನೇ ನೋಡ್ತೇನೆ ಬಿಡ್ರಿ, ಒಂದೊಂದು ಪರಿಚಯ ಮಾಡ್ಕೋತೀನಿ ನಾನೇ. ಇದು ಯಾವ ನಾಟಕದ್ರಿ ಇದು? ಇದು ಭೂ ಕೈಲಾಸ ನಾಟಕ. ಭೂ ಕೈಲಾಸ. ಇದು ಬಹುಶಃ ಶನಿ ಮಹಾತ್ಮೆ ಏನ್ರಿ? ಇದು ಫಕೀರೇಶ್ವರ ಮಹಾತ್ಮೆ ನಾಟಕ. ಅದರಲ್ಲಿ ಯಾವ ಪಾತ್ರ ಮಾಡಿದ್ದೀರ ಅವರು? ಇದ್ರ ಪಾತ್ರ ಕಾಜಾ ಅದನ್ನ ಪಾರ್ಟ್ ಇವ್ರು ಮಾಡ್ತಾರೆ. ರಾಜನ್ರಿ. ಇದೊಂದು ಅದ್ಭುತ ಫೋಟೋ ಐತಲ್ರಿ ಮಾರ. ತಾಯಿ ಕರುಣ ನಾಟಕ ರೀ. ಏನು ಅದ್ಭುತ ಇದು. ಕಂಪನಿ ಸ್ಟಾರ್ಟ್ ಆದ್ಮೇಲೆ ಹ್ಞೂ ರೀ. ತಾಯಿ ಕರಡು ಮಾಂತೇಶನ್ ಪಾತ್ರ. ಹ್ಞೂ ರೀ. ಬಾಬಾ ನೋಡಿ ಎಂತ ಫೋಟೋ ಗುರುತತ್ತು. ಎರಡು ತೆಳಗಿದ್ರು ನೋಡ್ರಿ ಹಂಗ. ಫಸ್ಟ್ ಸ್ಟಾರ್ಟಿಂಗ್ ಅಲ್ರಿ ಅದು. ಅಬ್ಬಾಬು ನೋಡ್ರಿ, ರಾಘು ಒಂದು ಕళಾ ಇದೆ ಮುಖದಲ್ಲಿ, ಒಂದು ಕಲಾವಿದನ ಕಳಾ ಇದೆ. ತಾಯಿ ಯಾರು ನೆನಪೈತಿ? ಫಸ್ಟ್ ತಾಯಿ ಮಾಡಿದ ಪಾತ್ರ ಗಣಮಾಗರಿ ಅವ. ಹೌದ್ರಿ? ಹೆಸರು ಏನೈತ್ರಿ? ಮುಸ್ಲಿಮ್ಸ್ ಗೊತ್ತು, ನಾನು ನೋಡಿ ಚಿಕ್ಕ ಫಕೀರಪ್ಪ ಏನ್ ಹೆಸರು? ಫಕ್ರುದ್ದೀನ್ ನೋಡ್ರಿ. ಫಕ್ರುದ್ದೀನ್ ನಿಜ. ಫಕ್ರುದ್ದೀನ್ ನಾ ಕನಗಾವದಲ್ಲಿ ನೋಡಿದೀನಿ ನಾಟಕ. ತಾಯಿ ಕಳು ಅವನೇ ತಾಯಿ ಆಗಿದ್ದ. ಈ ಪಾತ್ರ ಯಾವ್ದು? ಇದು ರಾಜ ವಿಕ್ರಮ ನಾಟಕ. ರಾಜ ವಿಕ್ರಮ ಶನಿ ಮಹಾತ್ಮ ದುರ್ಜಯನ ಪಾತ್ರ. ಇದು ಬಹುಶಃ ಶನಿ 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 ಮಹಾತ್ಮೆ ನಾಟಕ ಪಿಕ್ಚರ್ ಏನ್ರಿ. ಇಲ್ಲಿ ಏನೊಂದು ಅದ್ಭುತ ಫೋಟೋ ಇದಲ್ರಿ, ಹಿಂದಿ ಪಿಕ್ಚರ್ ಮನೋಜ್ ಕುಮಾರ್ ಟೈಪ್ ಬಂದಾರೆ. ಇದು ಸುಳೆ ಮಗ ನಾಟಕ ಏನ್ರಿ. ಅವ್ರಿಗೆ ಹೆಸರು ಕೊಟ್ಟಂತ ನಾಟಕ ಇದು, ಸುಳೆ ಮಗ. ಇದು ಅವ್ರದ್ದು ರೆಗ್ಯುಲರ್ ಫೋಟೋ. ಕಂಪನಿಗೆಲ್ಲ ನಮ್ಗೆ ಕಾಣಿಸ್ತಿದ್ರು. ಇದು ಅದೇ ಅವ್ರ ಫೋಟೋ. ಅದು ಭಾಳ ಅಮೂಲ್ಯವಾದ ಫೋಟೋಗಳು ಕಾದಿಟ್ಕೊಂಡಿರಿ. ಇವ್ನು ಹಿಂಗೆ ಕಾಪಾಡ್ರಿ. ಇದು ಕುಯ್ಬೇರಪ್ಪ ಇಳಿಗ್ಯಾರವಲ್ಲ ಅವ್ರು ಹಿರಿಯ ನಟ. ಅವ್ರ ಜೊತೆಗೆ ಇದೆ. ಹೌದ್ರಿ. ಇದು ಬಹುಶಃ ಸುಳೆ ಮಗ ಅಂತ ಕಾಣ್ತದೆ. ಅಂದ್ರೆ ಗೌಡನ ಮನ್ಯಾಗ ಕೆಲ್ಸಕ್ಕೆ ಸೇರಿಸ್ತಾನ್ರಿ ಅವ್ರಪ್ಪ. ಅವಾಗಿಂದ ಆ ಸೀನ್ ರೀ. ಎನ್ ಬಸವರಾಜ್ ಅವ್ರಿಗೆ ಹೆಸರು ಕೊಟ್ಟಂತ ನಾಟಕ ಇದೆ ಸುಳೆ ಮಗ. ಫಸ್ಟ್ 7-8 ವರ್ಷ ಒಂದ ನಾಟಕ ಹೋಗೈತ್ರಿ. ಹೌದೌದು, ಇದು ಅದೇ ಕಾಣ್ತದೆ. ಗೌಡನು ಬೂಟ್ ಪಾಲಿಸ್ ಮಾಡ್ತಾನ್ರಿ. ಒಟ್ಟು ಕರ್ನಾಟಕದೆಲ್ಲ ಗುರುತಿರಿದ್ರಿ ಎನ್ ಬಸವರಾಜ್ ಅಂತ ಇದರಿಂದ. ಇವ್ರು ಯಾರು ಕಲಾವಿದರು ಜೊತೆಗಿದ್ದಾರೆ? ಇವರು ದಾವಣಗೆರೆ ರಾಜಮ್ಮ ಅಂತ. ದಾವಣಗೆರೆ ರಾಜಮ್ಮ ಅವರು. ಇವ್ರು ಬೈತಾ ಶ್ವೇತಾ ಶೆಟ್ಟಿ ಅಲ್ಲ ಇವರು? ಹೌದ್ರಿ. ಗುರುತಾಗುತ್ತೆ. ಹ್ಞೂ ರೀ. ಇಲ್ಲಿ ಎಲ್ಲ ಹಿರಿಯ ಕಲಾವಿದರಲ್ಲ. ಅನ್ನಪೂರ್ಣ ಗೋಕಾಕ್ ಇದ್ದಾರೆ. ಹ್ಞೂ ರೀ. ಮಾಲಾ ಕುಂದಾಪುರ ಇದ್ದಾರೆ. ಅಂದ್ರೆ ಎನ್ ಬಸವರಾಜ್ ಅಭಿಮಾನಿಗಳ ಸಂಘ ಅಂತ ಮಾಡಿದ್ರು ಹುಬ್ಬಳ್ಳಿಯಾಗ. ಪ್ರಕಾಶ್ ರೆಸ್ಟೋರೆಂಟ್ನಾಗ ಮಾಡಿದ್ರಿ ಇದು. ಹೌದೇನ್ರಿ? ಇಲ್ಲಿ ಉಡುಪಿ ಲಾಡ್ಜ್ಗೆ ಹೋಗಲಿ ಪ್ರಕಾಶ್ ರೆಸ್ಟೋರೆಂಟ್ ಇತ್ತಲ್ಲ, ಈಗ ಅದನ್ನ ಅಲ್ಲಿ ಇದ್ರಿ ಇದು. ಅಲ್ಲಿ ಮಾಡಿದ್ರು. ತಿರ್ಲಾಪುರ ಬಸಣ್ಣ. ಹ್ಞೂ ರೀ. ಅಡ್ಡಿಲ್ಲ. ಇದು ಯಾವ ನಾಟಕ ಇದು? ಇದು ಫಕೀರೇಶ್ವರ ಮಹಾತ್ಮೆ. ಫಕೀರೇಶ್ವರ ಮಹಾತ್ಮೆ. ಇವ್ರು ಬಹುಶಃ ಅನಿತಾ ಶೆಟ್ಟಿ ಅಂತ ಅಂತಾರೆ. ಹ್ಞೂ ರೀ. ಇದು ಕ್ಯೂರ್ ಮಾಡಿದಕ್ಕೆ ತಾಪತೆ ಎಲ್ಲ ನಾಟಕ. ಇದು ಇವರು ಗುಲ್ಬರ್ಗ ಶರಣಬಸಪ್ಪ ಅಪ್ಪ ರೀ. ಇವ್ರ ಹೆಂಗೆ ಯಾವಾಗ ಭೇಟಿಯಾಗಿದ್ರಿ ಇಲ್ಲಿ? ಅಂದ್ರೆ ಕಲ್ಬುರ್ಗಿ ಹಾಕ್ತಿದ್ದೀವಿ. ಹೌದು. ಅವಾಗ 25ನೇ ಪ್ರಯೋಗಕ್ಕೆ, 51ನೇ ಪ್ರಯೋಗಕ್ಕೆ, 75ನೇ ಪ್ರಯೋಗಕ್ಕೆ, 101ನೇ ಪ್ರಯೋಗಕ್ಕೆ ಕರೆಸಿ ಆಗಿನ 101ನೇ ಪ್ರಯೋಗ ಅಂತಂದ್ರೆ 101ನೇ ಪ್ರಯೋಗದ ಗಲ್ಲಿ ಅಷ್ಟಾಗಿತ್ತು. ₹1 ಇಟ್ಕೋತಿದ್ದಿಲ್ರಿ ಅಪ್ಪಾರ. ಅದನ್ನ ಅನ್ನದಾಸೋಹಕ್ಕೆ ಕೊಡ್ತಿದ್ರಿ ಶರಣಬಸಪ್ಪ. ದಾನೇಶ್ವರ ಕರ್ಣದಂಗೆ ರೊಟ್ಟೆಲ್ಲ ಮಠ ಮಾನ್ಯ ದೇವರಂದ್ರೆ. ಹ್ಞೂ ರೀ. ಒಂದು 200 ಚೀಲ ಜೋಳ ಆಗಿತ್ರಿ. ಬಿಳಿ ಜೋಳ. ಬಿಜಾಪುರ ಜೋಳ ಅದ ನಮ್ಮ ಹೊಲದಾಗ. 2 ಕೂರಿಗೆ ಹೊಲದಾಗ, 8 ಎಕರೆ ಹೊಲದಾಗ. ಬಡವರು ಹರ್ಜನ್ರಿ ಏನ್ ತಿನ್ಬೇಕು ಚಲೋ ಜೋಳನಂತ ಅವಾಗಿಂದ ಕ್ರಿಟಿಕಲ್ ಇತ್ರಿ. ಅವ್ರ ಅಂತ ಪರಿಸ್ಥಿತಿ ಇದ್ದಿದ್ದಿಲ್ರಿ ಅವಾಗ. ಆರ್ಥಿಕವಾಗಿ ಅವಾಗ 200 ಚೀಲ ಜೋಳನ ದಾನ ಮಾಡಿಸಿದ್ರಿ. ಸಂಘ ಪ್ರಜನ್ ಮಾಡ್ತಾರೆ. ಅದೇನಂತಾರ ಮಳೆಗೆ ಮಾರಿ ಪದವಿ ಉಪಕಾರಿ ಅಂತ ಹಂಗಾಯ್ತು. ದೊಡ್ಡವ್ರಲ್ಲ ಹೆಂಗೆ ಇರ್ತಾರಕ್ಕಂತದ. ನೀಲಮ್ನವ್ರದಾರ, ನೀಲಮ್ನವ್ರದಾರ ಜೊತೆಗೆ. ನೀಲಮ್ನವ್ರು ಈ ಅಮೂಲ್ಯವಾದ ಫೋಟೋ ನಮ್ಮ ದೇವಿ ಮಹಾತ್ಮೆ ಸುಮ್ತಿಶ್ರೀ ಅಕ್ಕ. ಸುಮ್ತಿಶ್ರೀ ಅವ್ರ ಅದಾರೆ. ಪೋತೆ ಅಂತಂದ ಮಾಲತಿಶ್ರೀ ಇವ್ರು ಅದಾರ. ಸುಧೀರ್ ಅವ್ರ ಮಿಸಸ್ ಅದಾರ. ಇವರು ಕಲಾವಿದರಲ್ಲ, ಮಂತ್ರಿಗಳು. ಪ್ರಕಾಶ್ MP ಪ್ರಕಾಶ್ ರೀ. ಅಂದ್ರ ಧರ್ಮ ಸಿಂಗ್ ಇದ್ದಾಗ್ರಿ ರಾಜ್ಯ ಪ್ರಶಸ್ತಿ ಬಂತ್ರಿ ಅವ್ರು. ಕರ್ನಾಟಕ ರಾಜ್ಯ ಪ್ರಶಸ್ತಿ. ನೋಡ್ರಿ ಅವರು ಕಲಾವಿದರು ಮಂತ್ರಿ ಇದ್ರು. ಅವ್ರ ಕಲೆ ಮೇಲೆ ಭಾಳ ಪ್ರೀತಿ ಅಲ್ಲ.
ಇದೇನ್ರಿ ನಮ್ಮ ಜಯಮ್ ಇದಾರಲ್ಲ ಸತ್ಯ ಸತ್ಯತೆ ನಾಟಕೇಂದ್ರ ಇದು ಮೂಲ ಸಾಬ್ರಿ ಮೂಲ ಸಾಬ್ ಹುಡುಗಿರಿ ಅವ್ರು. ಹ್ಞೂ ರೀ ಇವರು ಜಯಮ್ನವ್ರು. ಇವ್ರ ಬಗ್ಗೆ ಬರೆದಿದ್ದೆ ನಾನು ನನ್ನ ಪತ್ರಿಕೆಯಲ್ಲಿ ಜಯಮ್ನವ್ರ ಬಗ್ಗೆ. ಅವ್ರು ಮೆರೆದದ್ದು ನೋಡೇನಿ ಭಾಳ ಒಂದು ಕಾಲಕ್ಕೆ. ಪಾಪ ಅವ್ರ ಕೊನೆ ಇದ್ರೊಳಗೂ ನೋಡೀನಿ ಅವ್ರದ್ದು ಕಷ್ಟದ ಜೀವನ. ಹ್ಞೂ ರೀ ಅದ್ಭುತವಾದ ಸಂಗ್ರಹ ಇದೆ ಬಿಡಿ ನಿಮ್ಮಲ್ಲಿ. ಇದು ಸುಳೆ ಮಗ ಅಂತ ಕಾಣ್ತದ್ರಿ. ಎಷ್ಟು ಒರಿಜಿನಲ್ ಕಷ್ಟಪಟ್ಟು ಪಾಠ ಮಾಡ್ತಿದ್ರು ನೋಡ್ರಿ ಎಲ್ಲ. ಆ ಟೈಮ್ನಾಗ ಎಲ್ಲ ಬಡಿದು ಹೊಡಿಬೇಕಂದ್ರೆ ಚಾಟಿ ಎತ್ತಿಲ್ಲ, ಹೊಡಿಬೇಕಂದ್ರೆ ಹೊಡೆಯಬೇಕ್ರಿ. ಹೊಡಿಲಿಲ್ಲ ಅಂದ್ರೆ ಒಳಗ್ ಬಂದ್ ರಂಗ್ ಇದಕ್ ಬಂದ್ ರಂಗಪಾಟ ಬಂದ್ ಅವ್ರು ಆ ಪಾತ್ರ ಹೊಳತಿ ಬಿದ್ದು. ಅಂದ್ರೆ ಸೀನಿನೊಳಗ 1 ಕ್ವಿಂಟಲ್ ಕಟ್ಟಿಗೆ ಕಡಿತಿದ್ರಿ ಅವ್ರು. ಹೌದು ಕೇಳಿನ ಚಿಕ್ಕವನಿದ್ದ ಕೇಳಿನ ಅದೆಲ್ಲ ಬೋರ್ಡಿಂಗ್ ಮನೆಗೆ ಹೋಗಿದ್ಕಂತ. ಹ್ಞೂ ರೀ ಬೋರ್ಡಿಂಗ್ ಮನೆಗೆ ಊಟಕ್ರಿ ಹಿಂಗ ಕೊಡ್ಲಿ ಹಿಂಗ ಹಾಕಿ ಬಡ್ಡಿಗೆ ಹಾಕಿದ್ರಿ 70 kg ಬಡ್ಡಿನ ಆ ಕೊಡ್ಲಿ ಮೇಲೆ ಹಿಂಗೆ ಎತ್ತಿದ್ರಿ ಅದನ್ನ. ಹ್ಞೂ ರೀ ಅಂದ್ರೆ ಒಟ್ಟಿನಲ್ಲಿ ಇದು ದೇವರವ್ರಿಗೆ ಕುಸ್ತಿ ಇದನ್ನು ಅಂತ ಕಲೆ ಎರಡೂ ಕೊಟ್ಟು ಬಿಟ್ಟಕ್ಕಂತ ಕೊಟ್ಟಿದ್ರೆ. ಅಂದ್ರೆ ಏನ್ರಿ ನಮ್ಮ ಊರಿಗೆ ಒಂದು ನಾಟಕ ಕಂಪ್ನಿ ಬಂದಿತ್ತು, ಚಿತ್ರ ಗಂಗಾಧರ ಶಾಸ್ತ್ರಿ ಅವ್ರದ್ದು. ಅದು ಯಾವ್ದ್ರಿ ನಾರಿ ಸಾಹಸ ನಾಟಕ ರೀ. ಅದ್ರೊಳಗ ಒಬ್ಬ ಹೀರೋ ಓಡ್ ಹೋಗಿದ್ದಂತ. ಅವಾಗ ಇವ್ರನ್ನ ಕರ್ಕೊಂಬಂದು ಅಪ್ಪಾರ ನೀವು ಹೀರೋ ತರ ಅದೀರಿ ಬರ್ರಿ ಅಂತಂದು ಕರೆಸಿ ನಾಟಕ ಆಡ್ಸಿದ್ರ. ಅಂದ್ರೆ ಆ ಹೀರೋ ಓಡಿ ಹೋಗಿದ್ದು ದೇವ್ರಿಚ್ಛ. ಅಂದ್ರೆ ಆ ಓಡಿ ಹೋಗಿರ್ಲಿಲ್ಲ ಅಂದ್ರೆ ಏನು ಬಸವರಾಜ್ ನಮಗೆ ಕರ್ನಾಟಕ ಸಿಗ್ತಿರ್ಲಿಲ್ಲ. ಹಂಗಾಗಿ ನಾನ ಯಾಕೆ ನಾಟಕ ಕಂಪ್ನಿ ಮಾಡಬಾರ್ದು. ಕುಂದಾಪುರ ಸುಮಿತ್ರ ಮಾಡಿದ್ರಲ್ರಿ. ಹೌದು, ಒಂದ್ಸಲ ಭೇಟಿಯಾಗಿ ಅವ್ರ ಸಂದರ್ಶನ ಮಾಡಿ. ಅವ್ರು ಇನ್ನೊಬ್ರು ಅವ್ರು ನಾಟಕ ಕಂಪ್ನಿ ಮಾಡಿದ್ರಿ ಒಂದು. ಅವ್ರ ನಾಟಕ ಕಂಪ್ನಿ ಒಳಗೆ ಇವರು ನೀರ್ ಹೊಡೆದ್ ಮಾಡ್ತಿದ್ರಂತ್ರಿ. ಪೈಲ್ವಾನಲ್ಲ ಯಾವ್ದೋ ಒಂದು ಜಾತ್ರೆ ಇಲ್ಲಿ ಕಲ್ಕೇರಿನ ಯಾವ್ದೋ ಜಾತ್ರೆಗೆ ಹಾಕಿದ್ರಂತ್ರಿ ನಾಟಕ. ಇದು ಕಂಪ್ನಿದು ಬಹಳ ಪೊಸಿಷನ್ ಇದು ಇತ್ತಂತ್ರಿ. ಅಲ್ಲಿ ಕುಸ್ತಿ ಇಟ್ಟಿದ್ರಂತ್ರಿ, ಪ್ರೈಸ್ ಕುಸ್ತಿ ಇಟ್ಟಿದ್ರಂತ. ಇವ್ರು ಹೋಗಿ ಕುಸ್ತಿ ಆಡಿ ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂತ ಬಂದ್ರಂತ್ರಿ. ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂತ ಬಂದು ಅವ್ರ ಕೊಳ್ಳಾಗ ನೋಟಿನ ಮಾಲಿನ ಹಾಕಿದ್ರಂತ್ರಿ. ಅವನ್ ತಂದು ಸುಮಿತ್ರಮ್ಮ ಅವ್ರ ಉಡ್ಯಾಗ ಹಾಕಿದ್ರಂತ. ಎಷ್ಟು ಖುಷಿ ಆಗ್ಬೇಕು ಅಮ್ಮಗ. ಏನು ಇದು ಹುಂಬ ಅಂತ ಕೇಳಿ ಹುಂಬ ಅಂತಿದ್ರಂತ್ರಿ. ಹೌದು ನಿಜ. ಏನು ಹುಂಬ ಅದು ಅಂತಂದ್ರೆ ಇಲ್ಲ, ಇವತ್ತು ಕುಸ್ತಿ ಆಡಿದೆ ಹಿಂಗ್ ಬಂದು ಹಂಗಾರೆ ನೀನ್ ನೀರ್ ಹೊರಬರ ದಿನ ಕುಸ್ತಿ ಆಡಕ್ ಹೋಗ. ನೀವು ನೋಡಿ ಅಂತ ನಿಮ್ಗೆ ಮೆಚ್ಚಿಗೆ ಆದ ನಾಟಕ ಯಾವ್ದು? ಇಷ್ಟೆಲ್ಲ ನೀವು ಬಾಲ್ಯದಿಂದ ನೋಡಿದ್ರಿ, ನೀವು ಇಷ್ಟಪಟ್ಟ ನಾಟಕ ಯಾವ್ದು ಅವ್ರ ಪಾತ್ರ? ನಾವು ಸುಳೆ ಮಗ ನಾಟಕ ಆಡಬೇಕಾರೆ ಭಾಳ ಸಣ್ಣವ್ರಿ. ರಾಜ ವಿಕ್ರಮ ನಾಟಕ ಆಡಬೇಕಾರೆ ಭಾಳ ಸಣ್ಣವ್ರು. ರಾಜ ವಿಕ್ರಮ ನಾಟಕನಾಗ 6 ಹಳಿ ಹಾಕ್ತಿದ್ರಂತ್ರಿ ಸ್ಟೇಜ್ ಮೇಲೆ. ಹಿಂಗ್ ವಾಡೆ ಪೂರ್ತಿ ರಾಜವಾಡೆ ಹಿಂಗ್ ದುಡಿದ್ರ ಒಳಗೆ ಹೋಗ್ಬಿಡ್ಬೇಕ್ರಿ ಅದು. ಏಕ ಆವಾಗಿನ ಕಾಲಕ್ಕ 71-72 ಇಸ್ವಿ ಒಳಗ್ರಿ ಗುಲ್ಬರ್ಗ ಕ್ಯಾಂಪ್ 2-2.5 ಲಕ್ಷ ರೂಪಾಯಿ ಖರ್ಚಾಗಿತ್ತು ಆಗಿನ ಕಾಲಕ್ಕೆ. ಅಂದ್ರೆ ಆಗಿನ ಕಾಲಕ್ಕೆ ಆಗಿನ ಟೈಮ್ನಾಗ 2 ವರ್ಷ ತಗಿದ್ರಿ ನಾನು. ಒಟ್ಟು ಅವ್ರು ಖರ್ಚು ಮಾಡ್ಲಿಕ್ಕೆ ನೋಡ್ತೀವಿ ನೋಡ್ರಿ 2 ವರ್ಷ ತಗಿದ್ದೆ. ಹಿಂಗ್ ಬೋರ್ಡಿಂಗ್ ಮನಿ ಮೇನ್ ರೋಡ್ಗೆ ಐತ್ರಿ, ಇನ್ನೊಂದ್ ಸ್ವಲ್ಪ ಐತ್ರಿ ಅದ ಅಲ್ಲಿ ಗುಲ್ಬರ್ಗದಾಗ. ಬುಡ್ಗ ಬೋರ್ಡಿಂಗ್ ಮನಿ ರೀ, ನಡ್ರಾಕ ಕಲಾವಿದ್ರ ಮನಿ ರೀ, ಮ್ಯಾಲ್ಗಡೆ ನಮ್ದು ರೀ ಥಿಯೇಟ್ರ್. ಬುಡ್ದಾಗ ಏನ್ ಮಾಡ್ತಾರಂತ ನೋಡಾಕ ಒಂದು ತಿಂಡಿ ಇಟ್ಟಿದ್ರು ಬಾಡ್ಯಾಗ. ಹಿಂಗೆ ನಾವು ಕುಂತೇವ್ರಿ. ನಮ್ಮ ಮಾವಾರ ನಮ್ಮ ಅವ್ವಾರದ ತಮ್ರಿ ಬಸನಗೂಡ ಜಿನ್ನೂರ್ ಬಸನೂರ್ ಜಿನ್ನೂರ್ ಅಂತಂದ ಅವ್ರ ಒಂದು ದೂಡ ಗಾಲಿ ತಂದು ಕೊಟ್ಟಿದ್ರಿ ನಾನು. ಅಂದ್ರೆ ರಿಪಿಸ್ ಪಟ್ಟಿ ಇರ್ತಿದ್ರು ನೋಡಿ. ಅದು ಹಿಂದ್ಕ ಮುಂದ್ಕ ಹೋಗಿ ಕಿಂಡ್ಯಾಗ ಹಾಸಿ ಸೀದಾ ಮುಸುರು ತೋಣ್ಯಾಗ ಹೋಗಿ ಬಿದ್ದಿದ್ದು 3 ಅಂತಸ್ತ ಮೇಲೆ. ನೀವ್ರಿ? ಹ್ಞೂನ್ರಿ. ಮತ್ತಂತೂ ಪಾರ ಆಗಿದ್ರಲ್ಲ ಅಪ್ಪ. ಹ್ಞೂನ್ರಿ. ಮತ್ತೆ ಹಿಂದಾಡಕ್ಕೆ ನಾಟಕ ಬಂದ್ ಮಾಡಿ ದವಾಖಾನೆ ಹಿಡಿಯಾಕ್ತಾ ಇರಲ್ಲ ಅಂತ್ರಿ ಅದು. ಹ್ಞೂನ್ರಿ. ಇಡೀ ಥಿಯೇಟರ್ ಜನ ನೋಡಕ್ ಬಂದ್ ಜನ ಪ್ರೇಕ್ಷಕರು ನೀವು ಹಿಡಿಲಿಲ್ಲ ಅಂದ್ರೆ ದವಾಖಾನೆ ಸುಡ್ತಾನೆ ಅಂತ ನಿಂತಿದ್ರಂತ್ರಿ ಅವ್ರು. ಪುನರ್ಜನ್ಮ ಆಗೈತಿ ನಿಮಗ? ಅದೇನ್ರಿ ಒಂದು 15-20 ದಿನ ಈ ಕಣ್ಣು ಹಿಂಗಾಯ್ತು ಅಂತ್ರಿ. ಊಟ ಇಲ್ಲ ಏನಿಲ್ಲ. ಮತ್ತ ಸಿನಿಮಾದು ಮಾಡಿದ್ರಲ್ಲ ನೀವು ಎದ್ರಾಗ ಪಾತ್ರ ಮಾಡಿದ್ರ? ಕೆಲವೊಂದು ನಾನು ಮಟ್ಟಿಗೆ ಶಿಸ್ನಾ ಸರಿ ಪಂಚನ ಸೀರಿಯಲ್ನಾಗ ಒಂದ್ ಸ್ವಲ್ಪ ಒಂದು ಸೀನ್ಯಾಗ ಮಾಡಿದ್ರಿ ಅಷ್ಟ. ನೀವ್ ಯಾಕೆ ದೊಡ್ಡ ಕಲಾವಿದ ಮಗ ನೀವು ಆ ಪೀಳಿಗೆ ತರ್ಲಿಲ್ರಿ. ತರಬೇಕಾಗಿತ್ತಲ್ಲ, ತಂದಿದ್ರ ಅಂದ್ರೆ ಏನ್ರಿ ಆ ಪೀಳಿನ್ಯಾಗ ಭಾಳ ನೋವು ಉಂಟ್ರಿ. ಭಾಳ ನೋವು ಉಂಟ್ರಿ ಕಲ್ಪನಾಜಿ ಸಂಬಂಧ. ಸಾಮಾನ್ಯ ಕಲಾವಿದ್ರು ಎಲ್ಲರೂ ನಮಗಟ್ಟ ಸಾಕಪ್ಪ, ನಮ್ಮ ಮಕ್ಕಳಿಗೆ ಬೇಡ ಅಂತಿರ್ತಾರೆ ಕಲಾವಿದ್ರು ಎಲ್ಲರೂ. ಅದನ್ನ ಇವರಷ್ಟೇ ಎಲ್ಲ ನೋಡಿದ್ದು ಭಾಳ ಜನ ಅಂತಿರ್ತಾರೆ. ಮತ್ತೆ ಈ ಸಂಗಮೇಶ್ವರ ನಾಟ್ಯ ಸಂಘ ಅಂದ್ರೆ ಇದನ್ನ ಕೂಡಲ ಸಂಗಮ ಅಥವಾ ಇಲ್ಲೇ ನಮ್ಮ ಸಂಗಪ್ಪ ಜನ್ಮಠ ಅವ್ರ ಭಕ್ತರೇನ್ರಿ? ಹೌದ್ರಿ. ಅವ ಮಹಾ ತಪಸ್ವಿ ರೀ. ಕರಗ 99,000 ಗಣಗಳೊಳಗ ಅವನು ಒಬ್ಬನೇ. ಅಂತ ಇವ್ರು ಅವ್ರ ಭಕ್ತರು. ಇವರು ಅವ್ರ ಭಕ್ತರು ಅಂದ್ರೆ ನಮ್ದು ಸಂಗಪ್ಪಜನ ಗುಡಿ ಮುಂದ್ಗಡೆನ ಮನಿ ಇರೋದು. ಮೊದಲಿದ್ ಹಳೆ ಮನಿ ಅಲ್ಲೇ ಇರ್ತಿದ್ವಿ. ಮತ್ತೆ ಇದನ್ನ ಯಾವಾಗ ಇದು ಮಾಡಿದ್ರಿ? ಇದನ್ನೆಲ್ಲ ನಂತರ ಅವರ ಮಾಲಕರಿದ್ದಾಗ ಮಾಡಿದ್ರ ಅಥವಾ ಇಲ್ರಿ? ಇದನ್ನ ನಾವು
ನಮ್ಮ ಅಜ್ಜಾರ್ ಕಾಲಕ್ಕೆ ರೀ. ಮತ್ತಿದ್ರೆ ಅವ್ರು ಸಾಮಾನ್ಯ ಕಲಾವಿದರಿಗೆ ಏನು ಹೇಳ್ತದೆ ಏನು ಬಸವರಾಜರ ಯಾವ ರೀತಿ ಇರ್ಬೇಕಂತ ನಿಮ್ಗೆ ಗೊತ್ತಿರ್ತದ ಅವ್ರಿಗೆ ಅವ್ರು ಕಲಾವಿದರಿಗೆ ಅವ್ರು ಹೇಳುವಂತ ಮಾತೇನು? ಇನ್ನೊಂದೇನ್ರಿ ಅಂತಂದ್ರ ಸರ, ರಂಗಭೂಮಿ ಒಳಗೆ ಹೋಗ್ಬೇಕಾದ್ರ, ಥಿಯೇಟರ್ ಒಳಗೆ ಹೋಗ್ಬೇಕಾದ್ರ ಚಪ್ಪಲಿ ಹೊರಗೆ ಬಿಟ್ಟು ಒಳಗೆ ಹೋಗ್ತಿದ್ರಿ. ಹೌದು, ಬಹಳ ಭಕ್ತಿ ಕೇಳಿದೆ ನಾನು. ಆತ್ ಪ್ರಕ ಒಂದ್ ಸ್ಮೋಕಿಂಗ್ ಮಾಡ್ಬೇಕಂತ ಮಾಡ್ತಿದ್ರಿ. ಅವ್ರು ಯಾವ್ದೋ ನಾಟಕ ನೋಡ್ರಿ ನೀವು, ಆ ನಾಟಕನೊಳಗೆ ಒಟ್ಟ ಸ್ಮೋಕಿಂಗ್ ಇಲ್ಲ. ಹೀರೋಗಳದ್ದು ಅಥವಾ ಹೀರೋಯಿನಿಯರ್ದು ಯಾರ್ದು ಆತಲ್ರಿ. ಇಲ್ಲ ಸೈಡ್ ಒಬ್ಬರು ಒಬ್ಬ ರೈತರ ಮಕ್ಕಳು ನಾಟಕನಾಗ ಮಲ್ಲಪ್ಪನ ಒಂದ ಸೀನ್ ಆಗೈತ್ರಿ. ಉಳ್ಕಾ ಸೀನ್ ಎಲ್ಲಿ ನೋಡ್ರಿ ನೀವು ಬೀಡಿ ಸಿಗರೇಟ್ ಸಿಗೋದು ಅಥವಾ ಕುಡಿಯೋದಾತು ಒಟ್ಟ ಅದು ಅದ್ರೊಳಗಿಲ್ರಿ. ಯಾಕಂದ್ರೆ ಅವರು ಒಬ್ಬ ಜೇನ್ ಡಾಕ್ಟರ್ ಬೆಳೆಸಿದ್ರಿ ಅವ್ರನ್ನ. ಬಸ್ತಿ ಗೋಪಾಲಪ್ಪ ಬಸ್ತಿ ಅಂತಂತಂದು ಬಸ್ತಿ ಅಜ್ಜರ್ ಅವ್ರು ಅಂದ್ರ ಅವ್ರು ದವಾಖಾನೆಗ 15 ವರ್ಷ ಕಾಂಪೌಂಡ್ರಿ ಕೆಲಸ ಮಾಡ್ರಿ. ಹೌದು, ಒಂದಾಗ್ಯದ ಒಟ್ಟು ಮೆಡಿಕಲ್ ಫೀಲ್ಡ್ ನಾಲೆಜ್ ಇತ್ತು ಅವ್ರಿಗೆ. ಹ್ಞೂ ರೀ, ಕುಸ್ತಿ ಆಡ್ಕೊಂಡ್ರ 15 ವರ್ಷ ಅಂದ್ರ ಅವರು ಗಾಡಿ ಮನೆಗೆ ಬರ್ತಿದ್ರು ಅಂತ. ಹ್ಞೂ ರೀ, ಅವ್ರಿಗೆ ಮೈ ಮಾಲಿಶ್ ಮಾಡಿ ಅವ್ರ ಕಳಿಸ್ತಿದ್ರು ಅಂತ. ದಿನ 2,000 ತಾಲಿ ಮುಡಿತಿದ್ರು. ಒಟ್ಟು ಅದು ದೈವ ಇದು ಏನಂತಾರಲ್ಲ, ನಮ್ಮ ಪೈಲ್ವಾನ ಬದ್ಲಿ ದೊಡ್ಡ ಕಲಾವಿದ. ಹಿಂಗಾಗಿ ಅವ್ರ ಕುಟಾಗ ಇಲ್ಲಿ 6 ಕಿಲೋಮೀಟರ್ನಾಗ ಗೌಡಗಿರಿ, 2 ಕಿಲೋಮೀಟರ್ ರಟಗಿರಿ ಅಂತ ಅದಾವ್ರಿ. ಸಂಕ್ಲಿಪುರ ಹಿಂಗ ಗೌಡಗಿರಿ ರಟಗಿರಿ ಅಂತ ಅದಾವ್ರಿ. ಅಲ್ಲಿ ಸಂಕ್ಲಿಪುರಕ್ಕೆ ಹೋಗಿದ್ರಂತ್ರಿ. ಹೋಗ್ಬೇಕಾದ್ರಿ ಸೈಕಲ್ ಮೇಲೆ ಹೋಗೋದ್ರಿ. ಈಗಿನಂಗ ರೋಡ್ ಇದ್ದಿದ್ದಿಲ್ರಿ ಹುದುಲು. ಎಲ್ಲಾರು ಹುದುಲು ಬಂತಂದ್ರ ಬಡ ಬಡ ಬಗಲಾಕಿ ಸೈಕಲ್ ಇಟ್ಕೊಂಡು ಅವ್ರ ಹೆಗಲ ಮೇಲೆ ಕುಂಡ್ಸ್ಕೊಂಡು ಕರ್ಕೊಂಡು ಹೋಗಿದ್ರಂತ್ರಿ ಅಪ್ಪ. ಅಲ್ಲೇ ಒಂದ್ ಮಗು ಭಾಳ ಸೀರಿಯಸ್ ಆಗಿತ್ತಂತ್ರಿ ಕಳ್ಸದೊಳಗ. ನಾ ಹಿಡಿಯಂಗಿಲ್ಲ, ಅವ್ನು ಬದುಕಂಗಿಲ್ಲ ಹುಡುಗ ಅಂತ ಇವ್ರಿ ಡಾಕ್ಟರ್. ಇಲ್ಲ, ನೀವು ಹಿಡಿದು ಆರಾಮ್ ಮಾಡ್ಬೇಕ, ನಾನು ನೋಡ್ತೇನೆ, ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ ಆತಂದ್ರೆ ನೋಡಿದ್ರೆ ಇಂಜೆಕ್ಷನ್ ಮಾಡಿದ್ರೆ ಹುಡುಗ ಕಲಾಸ ಆಗ್ಬಿಟ್ಟೆ. ಡಾಕ್ಟರ್ ಹುಡುಗನ್ ಕೊಂದ. ಹಿಂಗ ಅಪಪ್ರಚಾರ ಆಯ್ತು. ಅಪಪ್ರಚಾರ ಅಲ್ರಿ, ಹಂಗಾಗಿ ಅವ್ರು ಶೇಡ್ ಇಟ್ಬಿಟ್ರಿ. ಒಂದ್ಸಲ ಹೋಗ್ಯಾರಿ, ಅಲ್ಲಿ ಕರೆಂಟ್ ಇದ್ದಿದ್ದಿಲ್ರಿ ಆ ಟೈಮ್ನಾಗ. ಆಗಿನ ಕಾಲ ಕರೆಂಟು ಒಟ್ಟ ಇದ್ದಿದ್ದಿಲ್ರಿ. ಅವಾಗ ಅಲ್ಲಿ ಹೋಗ್ಯಾರ. ಹೋದ್ ಗುಟ್ಲಿನ ಒಂದು 100 ಜನ ಕುಡ್ಯಾರಿ. ಡಾಕ್ಟರ್ ಹೊಡಿಬೇಕಂತಂದು ಕತ್ತೋದು. ಇವ್ರು ಪೇಷಂಟ್ ನೋಡ್ಕೊಂಡು ಹೊಳ್ಳಿ ಬರ್ಬೇಕಾರೆ ಊರು ನಡ ರಸ್ತೆ ತರಿಬಿ ಕೊಡ್ಲಿ ಕುಡುಗೋಲ್ ತಗೊಂಡು ಹೊಡ್ಯಾಕ್ ಬಂದಾರ. ಅವ್ರನ್ನ ಹಿಂಗ್ ಬುಡಕ್ ಇಟ್ಕೊಂಡು ಹಿಂಗ್ ನಿಂತಾರ್ರಿ ಅಪ್ಪಾರ. ಇಲ್ಲಿ ಹಿಂಗ ಹಂಗ ಕೊಡ್ಲಿಕ್ಕೆ ಕಣ್ ಬೀಳವಂತ್ರಿ. ಹಂಗ ಬುಡ್ದಾಗಿಂದ ಕಾಲ್ ಬುಡ್ದಾಗಿಂದ ಹೊರ ಪಾಸ್ ಮಾಡ್ಯಾರ ಅವ್ರು. ಪಾಪ ಅಂದ್ರೆ ಒಟ್ಟು ಕಷ್ಟದಾಗಿದ್ದಾರೆ. ಹ್ಞೂ ರೀ, ಹಿಂಗಾಗಿಂದ ಇಲ್ಲ ನೀನು ನನ್ನ ಪಡೆದ ಮಗ, ನೀನು ನನ್ನ ಜೀವ ಉಳಿಸಿ ಅಂತ ನನ್ನ ಜೀವ ಇರೋ ಮಟನು ನಿಂದು ಏನೇ ಬಂದ್ರು ನಾನು ನೋಡ್ಕೊಂತೀನಿ ಅಂದು. ಆಗಿನ ಕಾಲಕ್ಕೆ 5 ರೂಪಾಯಿನ ಎಷ್ಟೈದು ಅಂತ್ರಿ 1 kg ಗೋಡಂಬಿಗೆ, ಬಾದಾಮಿಗೆ. ಆಗಿನ ಕಾಲ ಕೊಲ್ಲಾಪುರ ಕಳ್ಸಿದ್ರಂತ್ರಿ. ತಿಂಗಳಿಗೆ 300 ರೂಪಾಯಿ ಕಳಿಸ್ತಿದ್ರಂತ್ರಿ ಡಾಕ್ಟರ್ ಅವಾಗ. ಆಟ ಬೆಳಗ್ಗೆ ಮನೆಗೆ ಬಂದ್ರೆ ಆ ಡಾಕ್ಟರ್ ಅಮ್ಮಾರ ಮನೆಯವ್ರ ಅಮ್ಮಾರ 3 ಸೇರ್ ಬೆಣ್ಣೆ ಇಡೋರಂತ್ರಿ. ಒಟ್ಟು ಅವ್ರ ಮನಿ ಮಗ ಆಗಿಬಿಟ್ರಿ. 3 ಸೇರ್ ಬೆಣ್ಣೆ ಒಳಗೆ ಕದ ಹಾಕಿ ಅವ್ರನ್ನ ಕದ ಹಾಕಿ ಚಪ್ಕ ಹಿಡ್ಕೊಂಡು ಕುಂಡ್ರಂತ್ರಿ ಹೊರಗೆ. ಅದನ್ನ ತಿಂದ ಹೊರಗೆ ಬರ್ಬೇಕಾರು. ಗೋಡಂಬಿ ದ್ರಾಕ್ಷಿ ಏನ್ ಇಟ್ಟಿರ್ತಾರ ಅಷ್ಟು ತಿಂದ ಹೊರಗೆ ಬರ್ಬೇಕು. ಜೈನ್ ಡಾಕ್ಟರ್ ಅವರು ಮನೆಯವರು. ಹಿಂಗಾಗಿ ಅವರು ಒಂದು ತತ್ತಿ ಮುಟ್ಲಿಲ್ಲ, ಒಂದು ಮಟನ್ ಮುಟ್ಲಿಲ್ಲ, ಒಂದು ಇಸ್ಬೇಟ್ ಆಡ್ಲಿಲ್ಲ, ಒಂದು ಒಟ್ಟ ಈ ಚಟಾರಿಗಳನ್ನ ಮಾಡಿರಿ. ಮತ್ತು ಮುಂದೆ ಕಂಪ್ನಿ ಸದ್ಯಕ್ಕಂತೂ ಇದಾಗಿದೆ. ನೀವೇನು ಮುಂದೆ ಕಂಪ್ನಿ ಆರಂಭ ಮಾಡ್ಬೇಕಂತ ವಿಚಾರ